ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೆಯ ಸಾಲು. ಈಗಾಗಲೇ ನೀವೆಲ್ಲರೂ ಕೂಡ ಪರೀಕ್ಷೆಯ ಪ್ರಿಪ್ರೇಷನಲ್ಲಿ ಇದ್ದೀರಾ. ಈಗ ಕೊನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹವು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಹಿಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾದಂತಹ ಉತ್ತರಗಳೊಂದಿಗೆ ನಿಮಗೆ ವಿವರಿಸಿದ್ದೀನಿ. ಆದರೆ ಪರೀಕ್ಷೆಯ ಸಮಯದಲ್ಲಿ ಮತ್ತೊಮ್ಮೆ ನೀವು ಇದನ್ನು ರಿಮೈಂಡ್ ಮಾಡಿದರೆ, ಅಂದರೆ ಇನ್ನೊಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಈಸಿಯಾಗಿ ಉತ್ತರಿಸ್ಬೋದು ಅನ್ನುವಂತಹ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀನಿ. ಹಾಗಿದ್ದರೆ ಇಲ್ಲಿ ಕೊಟ್ಟಿರುವಂತಹ ಮಲ್ಟಿಪಲ್ ಚಾಯ್ಸು, ಆಮೇಲೆ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಗಮನಿಸಿ. ಯಾಕೆಂದರೆ ಎಕ್ಸಾಮ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದು 50% ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನೇ ಆಯ್ಕೆ ಮಾಡಿ ಕೊಡ್ತಾರೆ ಅನ್ನುವಂತಹದ್ದು ನನ್ನ ಅನಿಸಿಕೆ. ಹೀಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ದರೆ ಗಮನಿಸ್ತಾ ಹೋಗಿ ನೋಡಿ. ರಾವಣನಿಗೆ ಮಲ್ಟಿಪಲ್ ಚಾಯ್ಸಲ್ಲಿ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡುತ್ತದೆ ಅಂದರೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡ್ತು. ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಗುರುವಾದಂತಹವನು ಲಘುವಾಗಿ ವರ್ತಿಸಬಾರ್ದು. ಹಗೆಯನ್ನು ಏನಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು ಅಂದರೆ ಬಾಲಕು ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ಹಾಗೆ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೇನು ಅಂತಂದರೆ ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನ್ನು ಆಡ್ತಾರೆ ಅನ್ನುವಂಥದ್ದು. ಯಾವುದಕ್ಕೆ ಸೆಳೆವೆ ಇದೆ ಅಂತ ಕವಿ ಹೇಳ್ತಾರೆ ಅಂದರೆ ಜೀವನದ ನದಿಗೆ ಸೆಳೆವೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗ್ತಾನೆ ಅಂದರೆ ಸುಳ್ಳುಗಳಿಂದ ಆತ ಮುಕ್ತನಾಗ್ತಾನೆ. ಇನ್ನು ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗ್ತದೆ ಎಂಬ ಅಮನಾಯಕರ ಮಾತಿನ ಆಶಯವೇನೆಂದರೆ ನೋಡಿ, ಈ ಒಂದು ವಿಡಿಯೋದಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರವನ್ನು ಕೂಡ ನೋಡ್ತಾ ಹೋಗೋಣ. ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲಿಯಬೇಕು. ಇನ್ನು ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಟ್ಟದಲ್ಲಿತ್ತು ಅಂದರೆ ಅದು ಗೂಳೂರು ಮಟ್ಟದಲ್ಲಿತ್ತು. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿರ್ತಾನೆ ಅಂದರೆ ಅದು ಶಿಕಾರಿ ಗಂಡಿಯಲ್ಲಿ ಕುಳಿತಿರ್ತಾನೆ. ಇದ್ದದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸವನ್ನು ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬ್ರ ಮಾತಿನ ಮರ್ಮವೇನಾಗಿತ್ತು ಅಂದರೆ ಅಧಿಕಾರ ಉಳಿದ್ರೆ ಸಾಕು ಅನ್ನುವಂಥದ್ದು ಅವರ ಒಂದು ಉದ್ದೇಶ ಆಗಿತ್ತು. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬುವಂಥದ್ದು. ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹವರು ಯಾರು ಅಂದರೆ ನಿಶಾ ಶರ್ಮಾ. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಯಾರಿಗೆ ಅಂದರೆ ಅದು ಕುದುಪನಿಗೆ. ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದಂತಹವರು ಯಾರು ಅಂದರೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ತಾನೆ ಅಂದರೆ ವಾತ್ಸಾಯನಿಗೆ ಹೇಳ್ತಾನೆ. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿಯಾಗಿ ಇರ್ತದೆ. ಪುಲಿಗೆರೆ ಸೋಮನಾಥನವರ ಅದು ಸೋಮೇಶ್ವರ ಶತಕವನ್ನು ರಚಿಸಿದ್ದಾರೆ. ಇನ್ನು ಪುರಂದರದಾಸರು ಪುರಂದರ ವಿಠಲ ಅನ್ನುವಂತಹ ಒಂದು ಅಂಕಿತನಾಮವನ್ನು ಹೊಂದಿದ್ದಾರೆ. ಇನ್ನು KS ನಿಸಾರ್ ಅಹಮದ್ ಅವರು ವ್ಯಕ್ತಿಪರ ಕವನಗಳ ಒಂದು ಆಕರ ಕೃತಿ. ಇನ್ನು T ಯಲ್ಲಪ್ಪ ಅವರದು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹದ್ದು. ಸುಕನ್ಯಾ ಮಾರುತಿಯವರದು ಒಮ್ಮೆ ನಗುತ್ತೇನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ. ಇನ್ನು 2 ವಾಕ್ಯದ ಪ್ರಶ್ನೆಗಳು. ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತಾನೆ ಅಂದರೆ ಅಂಗದಾದಿಗಳು ರಾವಣನ ಅಂತಃಪುರದ ಸ್ತ್ರೀಯರಿಗೆ ಉಪ್ಪಟಳವನ್ನು ಉಂಟು ಮಾಡಿ ಹೋಗಿರ್ತಾರೆ. ಅಲ್ಲಿಗೆ ಬಂದ ರಾವಣ ಅವರೆಲ್ಲರ ಸ್ಥಿತಿಯನ್ನು ಕಂಡು ಉಪ್ಪು ಗಂಟಿಕ್ಕುವ ಮಾತದಲ್ಲೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಪರಿವಹಿಸುವೆ ಅಂತ ಹೇಳಿಬಿಟ್ಟು ಅವರನ್ನೆಲ್ಲ ಸಂತೈಸ್ತಾನೆ. ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದನ್ನು ನನ್ನ ಅನಿಸಿಕೆ ಪ್ರಕಾರ 100% ಈ ಒಂದು ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು. ಹಿರಿಯಲು ಬಲ್ಲವನು ಅಂದರೆ ಹೋರಾಡಬಲ್ಲುವಂತಹವನು ವೀರನಾಗ್ತಾನೆ. ಹರಿಷಡ್ವರ್ಗಗಳನ್ನು ಗೆಲ್ಲಬಲ್ಲವನು ಯೋಗಿಯಾಗಬೇಕು ಅಂತ ಹೇಳಿಬಿಟ್ಟು ಕವಿಯು ವೀರ ಮತ್ತು ಯೋಗಿಗೆ ಇರಬೇಕಾದ ಗುಣಗಳನ್ನು ಕುರಿತು ಹೇಳ್ತಾರೆ. ಹುಸಿನಿದ್ದೆ ಸಾಕು ಅಂತ ಹೆದ್ದೇಳಿ ಎಂದು ಕವಿ ಬೇಂದ್ರೆ ಮಕ್ಕಳಿಗೆ ಹೇಳಲು ಕಾರಣ ಏನು ಅಂತಂದರೆ ಹುಸಿನಿದ್ದೆ ಎಂಬುವಂಥದ್ದು ಸೋಮಾರಿಗಳ ಲಕ್ಷಣ. ಬೆಳಗು ಜಾವದ ಸವಿಯನ್ನು ಸವಿಯಲು ಬೇಗ ಏಳಬೇಕು. ಅಂತೆಯೇ ಬಾಳಿನಲ್ಲಿ ಹೆಚ್ಚು ಕಾರ್ಯಶೀಲರಾಗಿ ತುಂಬಿದ ಜೀವನ ನಡೆಸಲು ಬೇಗ ಎಚ್ಚರಕೊಳ್ಳಿ ಅಂತ ಹೇಳ್ಬಿಟ್ಟು ಕವಿ ಮಕ್ಕಳಿಗೆ ಹೇಳ್ತಾರೆ. ಇನ್ನು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂದರೆ ಶಿಲುಬೆಗೇರಿಸಿದಂತಹವರ ಗುಣಗಳು ಇಂದಿಗೂ ವೇಷ ಮರೆಸಿಕೊಂಡಿವೆ. ಅವರ ಕೇಡುಗಳಿಂದ ರೈಫಲ್ಲು, ಟ್ಯಾಂಕು, ಬಾಂಬು ಮತ್ತು ರೇಡ್ಗಳ ರೂಪವನ್ನು ತಳೆದಿದೆ. ಇನ್ನು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಡಾಕ್ಟರ್
ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ನೀಡಿದ ಅಭಿಪ್ರಾಯ ಏನು ಅಂದರೆ, ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಅವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯ ಇಲ್ಲ ಎಂಬುವಂಥದ್ದು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಕೊಟ್ಟಂತಹ ಒಂದು ಅಭಿಪ್ರಾಯವಾಗಿದೆ. ಇನ್ನು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂತ ಹೇಳ್ತಾರೆ ಅಂದರೆ, ಎಲ್ಲ ಸೂಚನೆಗಳು, ಎಲ್ಲ ನಮೂನೆ ಫಾರ್ಮು, ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿರಬೇಕು ಅಂತ ಹೇಳ್ಬಿಟ್ಟು ತ್ರಿಭಾಷಾ ಸೂತ್ರದ ಬಳಕೆಯ ಬಗ್ಗೆ ಲೇಖಕರು ಹೇಳ್ತಾರೆ. ಇನ್ನು ಕಲಾಂ ಮಿಶ್ರು ಹೇಳಿದಂತಹ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂದರೆ, ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು. ಕಲಾಂ ಅವರು ಹೇಳುವ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಮತ್ತು ಗುರು ಸಾಧಿಸುವಂತಹ ಒಂದು ಛಲ. ಹಳ್ಳಿಯ ಚಹಾದ ಅಂಗಡಿ ಅಂದರೆ ಹೇಗಿರಬೇಕು ಅಂದರೆ, ಹಳ್ಳಿಯ ಚಹಾದ ಅಂಗಡಿ ಅಂದರೆ ಇಳ್ಕಲ್ ಸೀರೆ ಉಟ್ಟು ಗೂಳೇದ್ ಗುಡ್ಡದ ಕುಬ್ಸ ತೊಟ್ಟ ಹೆಣ್ಣಿನಂತೆ ನೋಡಲು ಅಂದವಾಗಿರದೇ ಇದ್ರೂ ಕೂಡ ಸ್ವರ್ಗ ಸುಖ ಕೊಡಬಲ್ಲ. ಅಲ್ಲಿ ಮುರುಕು ಬೆಂಚು, 3 ಕಾಲಿನ ಕುರ್ಚಿ ಮಾತ್ರವೇ ಇರುವುದು. ಅಲ್ಲಿ ಮಿನಿ ಪಾರ್ಲಿಮೆಂಟಿನ ವಾರ್ತಾ ಇಲಾಖೆಯ ವಾತಾವರಣ ಬಾಯಿ ಚಪಲ ತೀರಿಸಿಕೊಳ್ಳುವಂತಹ ಒಂದು ಕೇಂದ್ರವಾಗಿದೆ. ಇನ್ನು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತಂದರೆ, ಆನೆ ಸಾಕೋದು ಅಂತಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡ್ಕೊಂಡ್ಬಿಟ್ಟು ಹೆಂಡತಿ ಮಕ್ಕಳು ಬಾಯಿಗೆ ಮಣ್ಣು ಹಾಕುವಂತಹ ಕ್ಷಿಪ್ರ ಮಾರ್ಗ ಅಂತ ಹೇಳ್ಬಿಟ್ಟು ಜನರೆಲ್ಲರೂ ದೃಢವಾಗಿ ನಂಬಿಟ್ಟಿದ್ರು. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ತಾನೆ ಅಂತ ಅಂದರೆ, ನೋಡಿ ಜಬ್ಬಾರು ನಿರೂಪಕರಿಗೆ ಏನಂತ ಹೇಳ್ತಾನೆ ಅಂದರೆ, ಅಯ್ಯೋ ಯಾವ ಮದುವೆ ಮನೆ ಕಾಗ್ದಾಗ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅದನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಅಂತ ಹೇಳ್ಬಿಟ್ಟು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಹೇಳ್ತಾನೆ. ನೋಡಿ ಇದು ಕೂಡ ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಪುಟ್ಟಯ್ಯ ಹೇಳ್ತಾರೆ ಅಂದರೆ, ಹುಚ್ಚು ನಾಯಿಗಳು ತಲೆಕಟ್ಟು ಕಂಡಿದ್ದಕ್ಕೆಲ್ಲ ಕಚ್ತವೆ. ಆಸ್ಪತ್ರೆಗೆ ತೊಗೊಂಡು ಬಂದಿದ್ದನ್ನು ನೋಡಿದ್ದೇನೆಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ ಅಂತ ಪುಟ್ಟಯ್ಯ ಅವರು ಹೇಳ್ತಾರೆ. ಇನ್ನು ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನಂತ ಜಾಹೀರಾತು ನೀಡ್ತಾರೆ ಅಂದರೆ, ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಕೊಟ್ಟು ಮನೆಯವರು, ಮೇಲಾಧಿಕಾರಿಗಳು ಮತ್ತು ಊರಿನ ಜನರೆಲ್ಲ ನಿನಗಾಗಿ ಕಾಯ್ತಾ ಇದ್ದಾರೆ, ನಿನ್ನ ಮೇಲೆ ಯಾವುದೇ ರೀತಿಯ ಕ್ರಮ, ನೋಟಿಸು ಅಥವಾ ತನಿಖೆ ನಡೆಸುವುದಿಲ್ಲ, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ರೂ ಹಿಂತಿರುಗಿ ಬರಬೇಕು ಅಂತ ಹೇಳ್ಬಿಟ್ಟು ಜಾಹೀರಾತನ್ನು ನೀಡಿದರು. ಇನ್ನು ಸಂದರ್ಭದ ವಾಕ್ಯಗಳು. ಕಲಿಭೀಮನೆ ಮಿಡುಕುಳ್ಳಗಂಡನು ಅನ್ನುವಂಥದ್ದು. ನೋಡಿ ಇದು ಕಲಿಭೀಮನೆ ಮಿಡುಕುಳ್ಳ ಗಂಡನು ಅನ್ನುವಂಥದ್ದು. ಇನ್ನು ಹುಟ್ಟದೇ ಇರಲಿ ನಾರಿಯರೆನುವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ವಾಕ್ಯ ಇದು. ಬಂಗಾರ ನಿನಗೆ ಸ್ಥಿರವಲ್ಲ ಅನ್ನುವಂಥದ್ದು. ಇನ್ನೊಂದು ಸೇರ್ಪಡೆ ನಿನ್ನ ಆ ಲೀಲಾ ಮಾತ್ರನಿಗೆ ಅನ್ನುವಂಥದ್ದು. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂಥದ್ದು. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತೆ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದನ್ನು ಮಾಡಿದೆ ಅನ್ನುವಂಥದ್ದು. ಇನ್ನು ಆ ಅದೃಷ್ಟ ನನಗೂ ಇತ್ತಲ್ಲೇ ನಿನಗೂ ಇತ್ತಲ್ಲೇ ಅನ್ನುವಂಥದ್ದು. ಕಬ್ಬಂ ಕಂಟಲ್ತೆ ಕಚ್ಚಳಿಯ ನಿತ್ತರ್ ಅನ್ನುವಂತಹದ್ದು. ಹಾಗೆ ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಡ್ರೈವರ್ ಅಣ್ಣ ಎತ್ತಾಗಿ ಹೋದ ಇಲ್ಲೇ ಇದ್ನಲ್ಲ ಅನ್ನುವಂಥದ್ದು. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಹಾಗೆ 4 ಅಂಕದ ಪ್ರಶ್ನೋತ್ತರಗಳು. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದಂತಹ ಸಂಭಾಷಣೆಯನ್ನು ವಿವರಿಸಿ ಅನ್ನುವಂಥದ್ದು. ಹಾಗೆ ಮಂಗಳಲಿಂಗದ ಮಹತ್ವವನ್ನು ಉರುಲಿಂಗಪೆದ್ದಿ ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು. ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ವಿವರಿಸಿ ಅನ್ನುವಂಥದ್ದು. ಹಾಗೆ ಮುಂದಿನದು ನೋಡಿ ಪದ್ಯಗಳಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿರುವಂತಹ ಒಂದು ಕ್ವಶನ್ಸನ್ನು ಕೊಡ್ತಾರೆ. ಅಂದರೆ 4 ಅಂಕದ ಒಂದು ಪ್ರಶ್ನೆಯನ್ನು ಪದ್ಯವನ್ನು ಅರ್ಥೈಸ್ಕೊಂಡ್ಬಿಟ್ಟು ಉತ್ತರಿಸುವಂಥದ್ದು. ಮಂದಗೆಳಿಸಿದ ಪಾಪಿ ಯಾರು ಅಂತ ಇದೆ ನೋಡಿ. ಮಂದಗೆಳಿಸಿದ ಪಾಪಿ ಕೌರವನಂದು ಮುಂದೆಲವಿಡಿದು ಸೈಂಧವ ಬಂಧು ಬಳಿಕ ಅರಣ್ಯವಾಸದಲ್ಲೆನ್ನ ನೆಳೆದೊಯ್ದ ಇಂದು ಕೀಚಕ ನಾಯಕಲ ಕಾಲಲ್ಲಿ ನೊಂದೆ ನಾನೀ 3 ಬಾರಿಯೇ ಬಂದ ಬಂಗವೇ ಸಾಕೆನುತ ಬಸವಳಿದಳಿಂದು ಮುಖಿ. ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಯಾಕಂದರೆ ಮಂದಗೆಳಿಸಿದ ಪಾಪಿ ಯಾರು ಅನ್ನುವಂಥದ್ದು. ಮಂದಗೆಳಿಸಿದ ಪಾಪಿ ಕೌರವ. ದ್ರೌಪದಿಯನ್ನು ಅರಣ್ಯವಾಸದಲ್ಲಿ ಎಳೆದೊಯ್ದವರು ಯಾರು ಅಂದರೆ ಸೈಂಧವ. ಹಾಗೆ ದ್ರೌಪದಿಯ ಅನುಭವಿಸಿದಂತಹ 3 ಅವಮಾನದ ಪ್ರಸಂಗಗಳು ಯಾವುವು ಅನ್ನುವಂಥದ್ದು. ನೋಡಿ ಈ ಒಂದು ಪ್ರಶ್ನೆಯನ್ನು ನಿಮಗೆ 4 ಅಂಕಗಳಿಗೆ ಕೇಳುವಂತಹ ಒಂದು ಪ್ರಶ್ನೆ ಇದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದನ್ನು ಕೂಡ ಗಮನಿಸಬೇಕು. ಯಾವ್ಯಾವ ಸಂದರ್ಭದಲ್ಲಿ ಅವಳಿಗೆ ಅವಮಾನ ಆಯಿತು ಅಂತ ಅನ್ನುವಂಥದ್ದು
ಜೂಜಿನಲ್ಲಿ ಮೊದಲನೆಯದಾಗಿ ಜೂಜಿನಲ್ಲಿ ಯುಧಿಷ್ಠಿರನ ಸೋತಾಗ ಒತ್ತೆಯಾಳಾದ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನಿಂದ ವಸ್ತ್ರಾಪರಣವನ್ನು ಮಾಡಿಸಿರ್ತಾನೆ. ದುಶ್ಯಾಸನನು ತಾಯ ಸಮನಾಳಾದ ಅತ್ತಿಗೆಯಾದ ದ್ರೌಪದಿಯು ಮುಂದೆಲೆಯನ್ನು ಹಿಡಿದೆಳೆದು ತಂದು ಅವಮಾನಿಸಿರ್ತಾನೆ. ಎರಡನೆಯದು ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದಂತಹ ಜಯದ್ರಥ ಅಥವಾ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸಿರ್ತಾನೆ. ಇನ್ನು ಮೂರನೆಯದು ಕೀಚಕನು ರಾಜಸಭೆಯಲ್ಲಿಯೇ ದ್ರೌಪದಿಯನ್ನು ಅವಳ ಗಂಡಂದಿರೆದುರೆ ಎಡಗಾಲಿನಿಂದ ಒದ್ದು ಬೀಳಿಸಿ ಅವಮಾನಿಸಿರ್ತಾನೆ. ಈ ಮೂರು ಪ್ರಸಂಗಗಳು ಅವಳಿಗೆ ಸಂಕಟ, ನೋವು, ದುಃಖಗಳಿಗೆ ಕಾರಣವಾಗಿತ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ ಒಂದು ಪ್ರಶ್ನೆ ಕೇಳುವಂತಹ ಸಂಭವ ಇದೆ. ಸೊ ಇದನ್ನು ಸರಿಯಾಗಿ ಅಭ್ಯಾಸವನ್ನು ಮಾಡಿ. ಇನ್ನು ವಾಲ್ಪರಯ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಸಿಂಹಬಲದ ಕೊತ್ತಿಗಳು ಮತ್ತು ಹಾಡೋಕ್ಕಿಗಳಿಗಾದ ಅನಾನುಕೂಲಗಳಾವುವು ಅನ್ನುವಂತಹದ್ದು, ದಣಿ ಹಾಗೂ ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅನ್ನುವಂತಹದ್ದು. ನೋಡಿ, ನೀವು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂತಂದರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಹೆಚ್ಚಿನ ಅಂಕಗಳನ್ನು ಗಳಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಇನ್ನು ಮುಂದಿನದು ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅನ್ನುವಂಥದ್ದು. ಇದು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ವೇಲಾಯುಧನ ಹೆಂಡತಿ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಉಂಟಾಗಲು ಕಾರಣಗಳೇನು ಅಂತ ಇದೆ. ಇನ್ನು ಭಾಷಾಭ್ಯಾಸವನ್ನು ನೋಡಿ. ತೊರೆ ಅಂದರೆ ಹಳ್ಳ, ಬಿಡುವಂತಹದ್ದು ಅಂತ ಅರ್ಥ. ನಾನಾ ಅರ್ಥವನ್ನು ಕೇಳಿದರೆ ತೊರೆ ಅಂದರೆ ತೊರೆಯುವುದು ಅಂತ ಹೇಳ್ತೇವೆ ನೋಡಿ, ಅದು ಬಿಡುವಂಥದ್ದು. ಮತ್ತು ಹಳ್ಳ. ಗುರು ಅಂದರೆ ಶಿಕ್ಷಕ. ಮತ್ತು ಒಂದು 2 ಮಾತ್ರೆಗಳ ಕಾಲ. ನಿಮಗೆ ಸಂಪೂರ್ಣವಾದಂತಹ ಗ್ರಾಮರನ್ನು ಹಿಂದೆ ವಿಡಿಯೋಗಳಲ್ಲಿ ನಾನು ಕೊಟ್ಟಿದ್ದೇನೆ. ಕಲಿ ಅಂದರೆ ವೀರ, ಕಲಿಕೆ. ಹಾಗೆ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ಹುಸಿ ನಿದ್ದೆ ಅನ್ನುವಂತಹದ್ರಲ್ಲಿ ಹುಸಿ, ಗೂಗೆ ಮರು ಅನ್ನುವಂಥದ್ರಲ್ಲಿ ಗೂಗೆ, ಬೆಳ್ಳಿ ಲೂಟ ಅನ್ನುವಂಥದ್ರಲ್ಲಿ ಬೆಳ್ಳಿ. ಇನ್ನು ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಕೇಳಿದರೆ, ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ತಾರೆ. ನಿಂದರು ಅನ್ನುವಂಥದ್ರಲ್ಲಿ ನಿಲ್ಲು, ಬಂದಿತು ಅನ್ನುವಂಥದ್ರಲ್ಲಿ ಬರುವುದು, ಕುಣಿದನು ಅನ್ನುವಂಥದ್ರಲ್ಲಿ ಕುಡಿ. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ನೋಡಿ. ಹಾಡುಗಳು ಭವಿಷ್ಯತ್ ಕಾಲ, ಕೇಳುತ್ತಾರೆ ವರ್ತಮಾನ ಕಾಲ, ಹೋದರು ಭೂತಕಾಲ. ಹಾಗೆ ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಬರೆಯಿರಿ ಅಂತ ಇದೆ. ದುರದೋಳು ಅಂದರೆ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಮನೆಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಗೆ ಬಂದಿರೋದ್ರಿಂದ ವಲ್ಲಭನ. ಆ ಅನ್ನುವಂತಹ ಪ್ರತ್ಯಯ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಮುಂದಿನದು ಕೆಳಗಿನ 2 ಪದಗಳ ತದ್ಭವ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ, ಶ್ರೀ ಸಿರಿ, ಶಿರ ಸಿರ, ರಾಯ ರಾಜ. ನೋಡಿ, ಇವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಬಂಧಗಳನ್ನು ನೋಡಿ. ಮತದಾನದ ಮಹತ್ವವನ್ನು ಕುರಿತು ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಇರುವಂತಹ ಪ್ರಬಂಧಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಕೊಡ್ತೀನಿ, ಆಗ ಗಮನಿಸಿ ನೋಡಿ. ಮತದಾನದ ಮಹತ್ವವನ್ನು ಕುರಿತು ಕೊಟ್ಟಿದ್ದೇನೆ. ಹಾಗೆ ಮುಂದಿನದು ಕ್ರೀಡೆ ಮತ್ತು ನಮ್ಮ ಆರೋಗ್ಯವನ್ನು ಕುರಿತಾಗಿರುವಂತಹದ್ದು. ಇಷ್ಟು. ಇನ್ನು ಪತ್ರಲೇಖನಕ್ಕೆ ಸಂಬಂಧಿಸಿದಂತೆಯೂ ಕೂಡ ಸಪ್ರೇಟ್ ಆಗಿರುವಂತಹ ವಿಡಿಯೋ ಇದೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಕೂಡ ನೀವು ಗಮನಿಸ್ಬೋದು. ಮುಂದಿನದು ಮಾದರಿ ಪ್ರಶ್ನೆ ಪತ್ರಿಕೆ 2 ಕುರಿತು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 2 ಒಂದು ಉತ್ತರವನ್ನು ನೋಡ್ತಾ ಹೋಗೋಣ. ಸಮಧಿಕಾರರು ಜಗತ್ರಯದೊಳ್ಳಿನ್ನೆನ್ನ ಎನಗೆ ಎನ್ನೊಳಿದಿರ್ಚಿ ವನ್ನರಾರ್ ಸಮರದೋಳೆಂದು ತನ್ನ ಭುಜದಂಡಮನೀಕ್ಷಿಸಿ. ಈ ಪದ್ಯದ ಭಾಗದಲ್ಲಿ ವ್ಯಕ್ತವಾಗಿರುವಂತಹ ಭಾವ ಯಾವುದು ಅಂತ ಇದೆ, ಅದು ರಾವಣನ ಉತ್ಸಾಹ. ಇದರಿಂದ ಪರಿಮಳವನ್ನು ಅರಿಯಬಹುದು, ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಅಗೆಯನ್ನು ಏನಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು ಅಂತಾರೆ, ಬಾಲಕ ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ದುರ್ಜನರ ಎಂತಹ ಮಾತಿಗೆ ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳಿದ್ದಾರೆ. ಅಂದರೆ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜನರಿಗೆ ಇದಕ್ಕೆ ಗತಿ ಇಲ್ಲ, ಗಂಜಿಗೆ ಗತಿ ಇಲ್ಲ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪಿತ್ತು, ಅಂದರೆ ಮಾನಸಿಕ ಸ್ತರವನ್ನು ತಲುಪಿತು. ಎಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲೂ ನಾಲ್ಕೂರಲ್ಲಿ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳಸು. ಈ ಸಾಲುಗಳು ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸ್ತವೆ ಅಂದರೆ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆಯನ್ನು ಕುರಿತು ವ್ಯಕ್ತಪಡಿಸ್ತವೆ. ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ಅಂದರೆ ಊರನ್ನು ಸ್ವಚ್ಛವಾಗಿಡುವಂತಹದ್ದು. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವಂತಹ ಸಂಗತಿ ಏನಂದರೆ, ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡೇ ಓಡಾಡ್ತದೆ ಅನ್ನುವಂತಹದ್ದು. ಇನ್ನು ಮುಂದಿನದು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಅಂತ ಇದ್ದಾರೆ. ಮುಂಬೈಯಲ್ಲಿ ಪ್ರಸಿದ್ಧವಾದಂತಹ ನ್ಯಾಯವಾದಿ ಅಂದರೆ ಪ್ಲೇವಿಯ. ಡ್ಯಾಶ್ ಬದುಕು ಅನ್ನು ಬಿಟ್ಟು ಇರುವುದಿಲ್ಲ, ಅಂದರೆ ಭಾಷೆ ಬದುಕನ್ನು ಬಿಟ್ಟು
ಬಿಟ್ಟು ಇರುವುದಿಲ್ಲ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆಯನ್ನು ಕೇಳುವಂತಹದ್ದು. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಕಲಿಯುಗದ ಅಮೃತ ಚಹಾ. ಪುಲಿಗೆರೆ ಸೋಮನಾಥ ಅವರು ಶತಕವನ್ನು ಬರೆದಿದ್ದಾರೆ. ಪುರಂದರದಾಸರು ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದ್ದಾರೆ. ಇನ್ನು ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯ ಮುಕ್ತಕಂಠ ಅನ್ನುವಂಥದ್ದು. ಇನ್ನು ಹತ್ತಿ ಚಿತ್ತ ಮತ್ತು ಅನ್ನುವಂತಹದ್ದನ್ನು ಬರೆದಂತಹವರು ಹತ್ತಿ ಚಿತ್ತ ಅನ್ನುವಂತಹದ್ದು ಚಿಟ್ಟೆ ಮತ್ತು ಜೀವ ಎನ್ನುವಂತಹ ಆಕಾರ ಗ್ರಂಥ. ಇನ್ನು KS ನಿಸಾರ್ ಅಹಮದ್ ರವರದು ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದ್ದಾರೆ. ನೋಡಿ, 2 ಅಂಕದ ಪ್ರಶ್ನೆಗಳು. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ, ರಾವಣನು ಅಂತಿಮವಾಗಿ ಯುದ್ಧದಲ್ಲಿ 2 ಕಡೆಯ ಸೇನೆಗಳು ತನ್ನ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡಿ, ಯುದ್ಧದಲ್ಲಿ ರಾಮ ಲಕ್ಷ್ಮಣರ ರಥಹೀನರನ್ನಾಗಿ ಮಾಡಿ ಅವರನ್ನು ಸೆರೆಗೈದು ತಂದು ಅನಂತರ ಸೀತೆಯನ್ನು ನಾನು ರಾಮನಿಗೆ ಒಪ್ಪಿಸ್ತೇನೆ ಅಂತ ಹೇಳಿಬಿಟ್ಟು ನಿರ್ಧಾರಕ್ಕೆ ಬರ್ತಾನೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತ ಇದೆ. ನಾವು ಅನುಭವಿಸಲು ಸಾಧ್ಯವಿಲ್ಲ, ಧನವಿದ್ದು ಕೂಡ ಪ್ರಯೋಜನವಿಲ್ಲ, ಅಂತೆ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಸಲಹದ ಮಗ ನಿಷ್ಪ್ರಯೋಜಕ ಎಂಬುದಾಗಿ ಸೋಮನಾಥನು ಅಭಿಪ್ರಾಯವನ್ನು ಪಟ್ಟಿರ್ತಾನೆ. ಇನ್ನು ಬೆಳಕು ಬೇಟೆಗಾರ ಬರುವ ಬಗೆ ಹೇಗೆ ಅಂದರೆ, ಮೂಡಣ ದಿಕ್ಕು ಕಣ್ಣು ತೆರೆದಾಗ ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗ್ತದೆ. ಜೇನ್ನೊಣದ ಎದೆಗೆ ಮಾರ ಹೂಬಾಣ ಬಿಟ್ಟಂತೆ ಅವು ಹಾರಾಡುತ್ತವೆ. ಆಗ ಗುಡಿ ಗೋಪುರಗಳಿಗೆ ಬಲೆ ಬೀಸಿದ ಬೆಳಕು ಬೇಟೆಗಾರ ಬರ್ತಾನೆ. ಜೀಸಸ್ ಎಲ್ಲಿ ಶಿಲುಬೆ ಏರಿದ್ದಾನೆ? ಕ್ರಿಸ್ತ ಇಗರ್ಜಿ, ಮಸಜಿದು, ದೇವಸ್ಥಾನ, ಮಠ, ಕೋರ್ಟು, ಕಾರ್ಖಾನೆ, ಠಾಣೆ, ಬಂದಿಖಾನೆ, ದವಾಖಾನೆಯ ಕೋಣೆ, ದಲಿತವಾಸದ ಸೋಕೆ ಬೆಲೆಗಳಲ್ಲಿ ಕ್ರಿಸ್ತ ಶಿಲುಬೆಗೇರಿದ್ದಾನೆ. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಸೂತಕವನ್ನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡ್ತಾಳೆ ಅಂದರೆ, ಸೂತಕವನ್ನು ಪರಿಹರಿಸಬೇಕು ಅಂತ ಹೇಳ್ಬಿಟ್ಟು ಸಿದ್ಲಿಂಗಿ ಬಸಲಿಂಗನಿಗೆ ತಲೆಯ ಸ್ನಾನವನ್ನು ಮಾಡಿಸಿದ್ಲು. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರ್ತದೆ ಅಂದರೆ, ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳ ಫಾರಂಗಳು, ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಒಂದು ಬಳಕೆ. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗ್ತವೆ ಅಂದರೆ, ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ತವೆ. ಇನ್ನು ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಅಂದರೆ, ಪಟ್ಟಣದ ಹೋಟೆಲ್ಗಳಲ್ಲಿ ಮನವನ್ನು ಆಕರ್ಷಿಸುವಂತಹ ಭವ್ಯವಾದ ಕಟ್ಟಡಗಳಿವೆ. ನಡೆದರೆ ಕಾಲು ಜಾರುವಂತಹ ಪರಸಿಯ ನೆಲವಿದೆ. ಇನ್ನು ದೀರ್ಘಗದ್ಯ ಕೃಷ್ಣೇಗೌಡರ ಆನೆಗೆ ಸಂಬಂಧಿಸಿದಂಥದ್ದು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಅಂದರೆ, ಕೃಷ್ಣೇಗೌಡರ ಆನೆ ಗೌರಿ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಲಿ, ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆ ಆಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಇನ್ನು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅಂದರೆ, ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವಂಥ ಕಾಡುಗಳನ್ನು ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದ ಪ್ರಕಾಶ್ ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡ್ತಾ ಕಾಡಾನೆಗಳ ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅಂತ ಹೇಳಿ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ಕಡಿದು ನೀಲಗಿರಿ, ಅಕೇಶಿಯಾ ಮುಂತಾದ ನಿರುಪಯುಕ್ತವಾದ ಮರಗಳನ್ನು ನೆಡುತ್ತಿರುವಂತಹದ್ದನ್ನು ಹೇಳಿದರು. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ಹೇಗೆ ಹೇಳ್ತಾನೆ ಅಂದರೆ, ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರೂ ಕೂಡ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋರಿಲ್ಲ. ಕರೆಂಟಿನ ಜೊತೆ ಕೆಲಸ, ಅದು ಒಂದಲ್ಲ ಒಂದಿನ ಎಚ್ಚರ ತಪ್ಪಿದರೆ ಅಲ್ಲಿಗೆ ಮುಗ್ದಂಗೆ ಅಂತ ಹೇಳಿ ತನ್ನ ಕೆಲಸ ಅತ್ಯಂತ ಅಪಾಯದ್ದು ಅಂತ ಹೇಳ್ಬಿಟ್ಟು ದುರ್ಗಪ್ಪ ವಿವರಿಸ್ತಾನೆ. ಇನ್ನು ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳ್ದ ಅಂದರೆ, ಪುಟ್ಟಯ್ಯ ನಾಯಿ ಕಚ್ಚಿದ್ದಲ್ಲಿ ಅಂತ ಪ್ರಶ್ನಿಸಿದಾಗ ಜಬ್ಬರ್, ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸ್ಬಹುದು, ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಅಂತ ಹೇಳಿ ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಅಂತ ಎಂದು ತಗ್ಗಿದ ದನಿಯಲ್ಲಿ ಉತ್ತರಿಸ್ದ. ಇನ್ನು 3 ಅಂಕದ ಪ್ರಶ್ನೋತ್ತರಗಳು ಅಂದರೆ, ಸಂದರ್ಭದ ವಾಕ್ಯ ಎನ್ನವಲು ಮುನ್ನಾರು ನವೆದವರುಂಟು ಅನ್ನುವಂಥದ್ದು, ಜ್ಯೋತಿ ನಿನ್ನಾರ ಹೋಲಾರ ಅನ್ನುವಂಥದ್ದು, ಮಾತೆ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು. ಇನ್ನು ಮುಂದಿನದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ವಿವರಿಸಿ ಅಂತ ಇದೆ. ಇದು ಗದ್ಯಗಳಿಗೆ ಸಂಬಂಧಿಸಿರೋದು. ಅವನು ನನ್ನಷ್ಟ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡಿ ಎನ್ನುವಂತಹದ್ದು. ನೋಡಿ, ನಿನ್ನೆದುರು 2 ಆಯ್ಕೆಗಳಿವೆ. ಇನ್ನು ಸೀತಾಪರಣ ಕಥನದೊಳು ಬಯಕೆ ಎನ್ನುವಂತಹದ್ದು. ಹಾಗೆ ಇನ್ನು ದೀರ್ಘಗದ್ಯ ನಿನ್ನ ಪುಕಾರಿನೆದುರು ಬರವಣಿಗೆಯಲ್ಲಿರಬೇಕು ಅನ್ನುವಂತಹದ್ದು. ಹಾಗೆ ಕಂಪದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು. ಇನ್ನು ಮುಂದಿನದು 4 ಅಂಕದ ಪ್ರಶ್ನೋತ್ತರಗಳು. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಅಂತ ಹೇಳ್ಬಿಟ್ಟು ಬಸವನವರು ಯಾವ ಉದಾಹರಣೆಗಳ ಮೂಲಕ ಹೇಳ್ತಾರೆ ಅನ್ನುವಂತಹದ್ದು. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅನ್ನುವಂತಹದ್ದು. ನೋಡಿ, ಕರುಣಿಸುವೊಡೆಯನೆಗೆ ದಶಕಂ ದುರದೋಳ್ ರಘು ತನೂಜ ನಾಯು ಪ್ರಾಣ ಬರೆಗಂ ಬಾರದಿರನುತ್ತ ದರಿದ್ರಿಯೋಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಳ ಅನ್ನೋದು. ನೋಡಿ, ಇದು 4 ಅಂಕಗಳದ ಒಂದು ಪ್ರಶ್ನೆ. ದಶಕಂದರ ಅಂದರೆ ಯಾರು ಅಂದರೆ ರಾವಣ. ಸೀತೆಯು ರಾವಣನನ್ನು ಏನಂತ ಬೇಡ್ಕೊಳ್ತಾಳೆ ಅಂದರೆ, ನನಗೆ ನೀನು ಕರುಣೆ ತೋರಿಸುವಂಥದ್ದಾದರೆ ಯುದ್ಧದಲ್ಲಿ ರಾಮನ ಆಯಾ ಪ್ರಾಣ ಮತ್ತು
ಅಂದರೆ ಆಯುಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾಳೆ. ಸೀತೆ ಮೂರ್ಛೆಗೆ ಹೋದವಳು ಹೇಗೆ ಅನ್ನುವಂಥದ್ದು. ಸೀತೆಯ ರಾವಣನನ್ನು ಉದ್ದೇಶಿಸಿ ನನ್ನ ಮೇಲೆ ಕರುಣೆ ತೋರಿಸುವೆಯಾದರೆ ಎಲೆ ರಾವಣನೇ, ಯುದ್ಧದಲ್ಲಿ ರಘುತನುಜನ ಆಯುಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳ್ತಾಳೆ. ಮೂರ್ಛೆಗೊಂಡು ಭೂಮಿಯ ಮೇಲೆ ಆಕೆ ಬೀಳ್ತಾಳೆ. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂಥ 4 ಅಂಕದ ಪ್ರಶ್ನೋತ್ತರಗಳು. ವಾಲ್ಪರಿಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಅಂತ ಇದೆ. ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಇದೆ. ನೋಡಿ, ಇದುವರೆಗೂ ಕೂಡ ನೀವು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಪ್ರಶ್ನೋತ್ತರಗಳನ್ನು ಅಂತ ಅಂದರೆ 4 ಅಂಕಗಳಿಗೆ ಕೇಳಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ, ಅಂದರೆ ನೀವು ಆದಷ್ಟು ಉತ್ತರಿಸಲಿಕ್ಕೆ ಸಹಾಯ ಆಗುತ್ತೆ. ರೆಹಮಾನ್ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸಿ. ನೋಡಿ, ಇದು ಬಹಳಷ್ಟು ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ. ಸೊ ಇದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಎಕ್ಸಾಮ್ನಲ್ಲಿ ಸುಲಭವಾಗಿ ಉತ್ತರಿಸ್ಬೋದು. ನಾಗರಾಜನ ನಿಗೂಢ ಕಣ್ಮರೆಯ ಬಗ್ಗೆ ಜನರ ಊಹಾಪೋಹದ ಅಭಿಪ್ರಾಯಗಳನ್ನು ವಿವರಿಸಿ ಅಂತ ಇದೆ. ನೋಡ, ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಸುತ ಅಂದರೆ ಮಗ, ತನಯ ಪುತ್ರ, ಬಂಗಾರ ಅಂದರೆ ಚಿನ್ನ, ಮಿಸುನಿ. ನಂಚು ಪದದ ಸಮಾನಾರ್ಥಕ ವಿಷ, ಪಾಷಾಣ. ಹಾಗೆ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಇದೆ. ದುರ್ಗಂಧ ಅಂದರೆ ಅಂದರೆ ಕೆಟ್ಟ, ಕ್ರೂರ ಕರ್ಮ ಅಂದರೆ ಕ್ರೂರ, ಗಟ್ಟಿಪಾದ ಅಂದರೆ ಗಟ್ಟಿ. ಇನ್ನು ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಕೇಳಿದರೆ, ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ. ತೂಗಿದನು ಅನ್ನುವಂಥದ್ರಲ್ಲಿ ತೂಗು, ಕೊಟ್ಟರು ಅನ್ನುವಂಥದ್ರಲ್ಲಿ ಕೊಡು, ಓದುವಳು ಅನ್ನುವಂಥದ್ರಲ್ಲಿ ಓದು. ಇನ್ನು ಕೆಳಗಿನ 2 ವಿಭಕ್ತಿ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂದರೆ ದ್ವಿರುಕ್ತಿ ಪದಗಳು. ಹಚ್ಚ ಹಸಿರು, ತೋಟ ಹಚ್ಚ ಹಸಿರಾಗಿದೆ. ಬೇಡ ಬೇಡ ಅನ್ನಲ್ಲಿ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿವೆ, ಅಲ್ಲಿ ಹೋಗಬೇಡ ಬೇಡ. ಮೆಲ್ಲ ಮೆಲ್ಲಗೆ, ವೇದಿಕೆಗೆ ಮಕ್ಕಳು ಮೆಲ್ಲ ಮೆಲ್ಲನೆ ಬಂದರು. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಬರೆಯಿರಿ ಅಂತ ಇದೆ. ಬಸಲಿಂಗನಿಗೆ ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ, ಗದ್ಯದು ಒಳ್ಳು ಅನ್ನುವಂಥದ್ದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಸಪ್ತಮಿ, ಮಂತ್ರಿಯು ಅನ್ನುವಂಥದ್ದು ಪ್ರಥಮ. ಕೆಳಗಿನ 2 ಪದಗಳ ತತ್ಸಮ ರೂಪ ಬರೆಯಿರಿ ಅಂತ ಕೇಳಿದರೆ, ಜಸ ಅನ್ನುವಂಥದ್ದಕ್ಕೆ ಯಶ, ಪರೀಕ್ಷಿಸು ಅನ್ನುವಂಥದ್ದಕ್ಕೆ ಪರೀಕ್ಷಿಸು, ಸಕ್ಕದ ಅನ್ನುವಂಥದ್ದಕ್ಕೆ ಸಂಸ್ಕೃತ. ಇನ್ನು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ, ಸಾಮಾಜಿಕ ಜಾಲತಾಣಗಳು ಮತ್ತು ಅವುಗಳ ಪರಿಣಾಮ, ಹಾಗೆ ಯೋಗಾಭ್ಯಾಸದ ಪ್ರಯೋಜನಗಳು, ಇವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಇಷ್ಟು ಪತ್ರಲೇಖನ. ಇನ್ನು ವೈಯಕ್ತಿಕ ಮತ್ತು ವ್ಯಾವಹಾರಿಕ ಪತ್ರಲೇಖನಗಳಿವೆ. ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳು. ಸೀತೆಯ ತೃಣ ಸಮಾನವೆಂದು ಭಾವಿಸಿದ್ದು ಯಾರನ್ನಂದರೆ ರಾವಣನ ರೂಪವನ್ನು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂತಕನ ಕೈಯಲ್ಲಿ ದರ್ಪಣವಿದ್ದರೂ ಕೂಡ ಫಲವಿಲ್ಲ. ಯಾವುದನ್ನು ಗೆದ್ದವನನ್ನು ಯೋಗಿ ಅಂತ ಹೇಳ್ಬಿಡ್ತಾರೆ ಅಂದರೆ ಹರಿಷಡ್ವರ್ಗಗಳನ್ನು ಯಾರು ಗೆದ್ದಿರ್ತಾರಲ್ಲ ಅವರು. ಜಾಲೆಯ ರಸಸ್ವಾದ ಹೇಗಿರುತ್ತದೆ ಅಂದರೆ ಅದು ವಿಷದಂತೆ ಇರುತ್ತದೆ. ಬಾನು ಹೊಗರಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ. ಮತ್ತು ಈ ಸಾಲುಗಳಲ್ಲಿ ಹೊಮ್ಮಿರುವಂಥ ಕವಿಯ ಭಾವ ಏನು ಅಂದರೆ ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲ ಅಂತ ಅನ್ನುವಂಥದ್ದು. ಬಸಲಿಂಗ ವೈದ್ಯರಿಗಾಗಿ ಅಲ್ಲಿದಾಗೆ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ರುದ್ರಪ್ಪ. ಪ್ರತಿಯೊಬ್ಬರ ಕನ್ನಡಿಗನೂ ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದು ಅಮ್ಮನವರು ಹೇಳಿರುವಂತಹ ಸಾರ ಏನು ಅಂದರೆ ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕ ಹೊಣೆಯೂ ಕೂಡ ಇರ್ತದೆ. ಆನೆಯ ಮಾವುತನ ಹೆಸರು ವೇಲಾಯುಧ. ಇನ್ನು ಅದು ಹೇಗೆ ಆನೆ ಕೆಲಸ ಅಂತೀಯ, ತಂತಿ ಮೇಲೆ ಕೊಂಬೆ ಹಿಡಿದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಎಂಬ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವಂತಹ ಭಾವ ಏನು ಅಂದರೆ ದುರ್ಗಪ್ಪನ ಮಾತಿನ ಮೇಲಿನ ಒಂದು ಅಪನಂಬಿಕೆ. ಇನ್ನು ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ ಅಂದರೆ ಲೋಕೋಪಯೋಗಿ ಇಲಾಖೆಯ ವಿರುದ್ಧ. ಬಿಟ್ಟ ಸ್ಥಳಕ್ಕೆ ಆವರಣದಲ್ಲಿ ಕೊಟ್ಟಿರುವ ಉತ್ತರವನ್ನು ಸರಿಯಾಗಿ ಆರಿಸಿ ಬರೆಯಿರಿ ಅಂತ ಇದೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕ್ಕೆ ನೆನಪಾಗುವಂಥದ್ದು ಸೀತಾ. ದನಿಗಳ ಮನೆಯ ಪಕ್ಕದಲ್ಲಿ ಹರಿತಾ ಇದ್ದಂತಹ ಹೊಳೆ ಶಾಂಭವಿ ಹೊಳೆ. ಪ್ರಶ್ನೆ ಕೇಳುವುದು ವಿಜ್ಞಾನದ ಅಡಿಪಾಯ ಅಂತ ಹೇಳಿಬಿಟ್ಟು ಕಲಾಂ ಅವರ ಅಭಿಪ್ರಾಯ. ಕನ್ನಡ ಕಸ್ತೂರಿ ಅಲ್ಲವೇ ಅಂತ ಹೇಳಿದಂತಹವರು ಮನೋರಮೆ. ಚಂದ್ರಭವನ ಎಂಬುದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು. ಇನ್ನು ಸೋಮೇಶ್ವರ ಶತಕ ಅನ್ನುವಂತಹದ್ದು ಪೊಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಆಕರ ಕೃತಿ. ಇನ್ನು ಜಾಲಿಯ ಮರದಂತೆ ಅನ್ನುವಂತಹದ್ದು ಒಂದು ಕೀರ್ತನೆ. ಇನ್ನು ವ್ಯಕ್ತಿಪರ ಕವನಗಳು ಅನ್ನುವಂಥದ್ದು KS ನಿಸಾರ್ ಅಹಮದ್ ರವರ ಆಕರ ಕೃತಿ. ಹತ್ತಿ ಚಿತ್ತ ಮತ್ತು ಅನ್ನುವಂತಹದ್ದು T ಯಲ್ಲಪ್ಪ ಅವರು ರಚಿಸಿರುವಂತಹ ಒಂದು ಪದ್ಯ. ಸುಕನ್ಯಾ ಮಾರುತಿಯವರು ನಾನೆಂಬ ಮಾಯೆ ಅನ್ನುವಂತಹ ಒಂದು ಸಮಗ್ರ ಕಾವ್ಯ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ಸೀತೆಯ ತಲ್ಲಣಕ್ಕೆ ಕಾರಣವೇನು ಅಂತ ಇದೆ. ಸೀತೆ ತನ್ನತ್ತ ಬರುತ್ತಿರುವ ರಾವಣನನ್ನು ಕಂಡು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗಿದೆಯೋ ಅಂತ ಹೇಳ್ಬಿಟ್ಟು ಆಕೆ ತಲ್ಲಣಗೊಳ್ತಾಳೆ. ಇನ್ನು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಅಂತ ಕವಿ ಹೇಳ್ತಾರೆ ಅಂದರೆ ರಾಜ ಕೋಪ ಮತ್ತು ಪಾಪಗಳನ್ನು
ತೊರೆದು ಪ್ರೀತಿಯಿಂದ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬಲ್ಲನಾಗಿರಬೇಕು. ರಾಜನಾಗಲು ಅರ್ಹನಾಗಿರ್ತಾನೆ. ಹಾಗೆ ಮಂತ್ರಿ ಸಮಯಕ್ಕೆ ತಕ್ಕ ಚತುರೋಪಾಯಗಳನ್ನು ಚಮತ್ಕಾರಗಳನ್ನು ಬಲ್ಲವನಾಗಿರಬೇಕು. ಆಗ ಮಾತ್ರ ಆತ ಮಂತ್ರಿ ಆಗಲಿಕ್ಕೆ ಅರ್ಹನು ಅಂತ ಹೇಳ್ತಾರೆ. ಇನ್ನು ಕವಿ ಬೇಂದ್ರೆಯವರು ಹೇಳಿರುವಂತೆ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನೇ ಅಂದರೆ, ಕವಿಯ ಪ್ರಕಾರ ಯೌವನವು ಜೀವನದ ಬೆಳಗು ಜಾವ. ಯೌವನದ ಕಾಲದಲ್ಲಿ ನಿರಂತರ ಕಾರ್ಯಶೀಲರಾಗಿ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು. ಯೌವನವು ಮನುಷ್ಯನ ಆಯಸ್ಸಿನ ಒಂದು ಸುಗ್ಗಿಯ ಕಾಲ ಅಂತ ಹೇಳ್ತಾರೆ. ಮುಪ್ಪು ಜೀವನದ ಸಂಧ್ಯಾಕಾಲ ಮತ್ತು ಚಿಂತೆಗಳಿಂದ ಆವರಿಸಿರ್ತದೆ ಅಂತ ಕವಿ ಮುಪ್ಪು ಮತ್ತು ಹರೆಯದ ವ್ಯತ್ಯಾಸವನ್ನು ಹೇಳ್ತಾರೆ. ಶಿಲುಬೆಗೇರಿಸಿದಂತಹವರ ಗುಣಗಳು ಇಂದು ಯಾವ ವೇಷವನ್ನು ತಾಳ್ತಾ ಇವೆ ಅಂತಂದರೆ, ಅವರು ಕೇಡುಗಳಿಂದ ರೈಫಲ್ಲು, ಟ್ಯಾಂಕು, ಬಾಂಬು ಮತ್ತು ರೇಡುಗಳ ರೂಪವನ್ನು ತಾಳಿದೆ. ಇನ್ನು ಗದ್ದೆಗಳಿಗೆ ಸಂಬಂಧಿಸಿದಂತೆ ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಏನು ಮಾಡ್ತಾ ಇದ್ಲು ಅಂದರೆ, ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಹೆಂಡತಿ ಸಿದ್ಲಿಂಗಿ ಹೇಳ್ತಲೇ ಇರ್ತಾಳೆ. ಹಾಮನಾಯಕರಲ್ಲಿ ಕನ್ನಡ ಪ್ರೀತಿ ಮಾಸ್ತಿ, ಕುವೆಂಪು, ತೀನಮ್ಮವರ ಪದ್ಯಗಳನ್ನು ಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿದ್ದು, BM ಶ್ರೀ, ಆಲೂರು ಮೊದಲಾದವರಿಂದ ರೂಪಿತವಾದಂತಹದ್ದು. ಮುಂದೆ ಗಾಂಧಿ, ವಿನೋಬ ಮೊದಲಾದವರ ಚಿಂತನೆಗಳಿಂದ ಹರಳಿಕೊಂಡಿದ್ದು. ಶಾಸ್ತ್ರಿಗಳ ಅಧ್ಯಕ್ಷ ಭಾಷಣವನ್ನು ಓದಿದ ನಂತರ ಲೇಖಕರಲ್ಲಿ ಕನ್ನಡದ ಪ್ರೀತಿ ಸ್ಫುರಿಸಿದ್ದು ಅಂತ ಹೇಳ್ತಾರೆ. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು ಅಂದರೆ, ಕಲಾಂ ಅವರೊಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಕಲಾಂ ಅವರಿಗೆ ಅದರೊಳಗಿನ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಲಾಂ ಅವರು ಕಾಣ್ತಾರೆ. ಇನ್ನು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂಥದ್ದು ಅಂದರೆ, ಹಳ್ಳಿ ಚಹಾ ಪಳಾರದ ಅಂಗಡಿಯಲ್ಲಿ ಅನೇಕರು ಆಜೀವ ಸದಸ್ಯರಾಗಿರ್ತಾರೆ. ಅವರಲ್ಲಿ ರೋಗಿಗಳು ಮತ್ತು ಪಥ್ಯ ಮಾಡುವವರು ಇದ್ದಾರೆ. ಇವರು ತಮ್ಮ ತಮ್ಮ ಮನೆಗಳಲ್ಲಿ ಪಥ್ಯ ಮಾಡುತ್ತಾ ಇಲ್ಲಿ ಬಂದು ಕರಿದ ಪದಾರ್ಥಗಳನ್ನು ಜಡೆಯುವಂತಹವರು. ಅವರ ಆರೋಗ್ಯ ಎಂದೂ ಸರಿ ಹೋಗೋದು ಅಂತ ಹೇಳಿ, ಹಾಗೂ ಸಾಯ್ತೇವೆ, ಹೀಗೂ ಸಾಯ್ತೇವೆ, ಕರೆದದ್ದನ್ನು ತಿಂದು ಸಾಯ್ತೇವೆ ಅನ್ನುವಂತಹದ್ದು ಅವರ ಒಂದು ಜಿದ್ದಾಗಿತ್ತು. ಇನ್ನು ದೀರ್ಘಗದ್ಯ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ತಾನೆ ಅಂದರೆ, ಮಠದಲ್ಲಿ ಬರೀ ಒಣ ಹುಲ್ಲು, ಮೊಸರನ್ನು ತಿಂದು ಸೊರಗಿದ್ದಂತಹ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ಬೆಳೆಸಿರ್ತಾನೆ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು ಅಂದರೆ, ಮಲೆನಾಡಿನ ಮಳೆಗೆ PWನವರು, ಕರೆಂಟಿನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು, ಈ 3 ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳಾಗಿದ್ದರು. ನಾಯಿ ಕಚ್ಚಿದ್ದಿಲ್ಲಿ ಅಂತ ಹೇಳಿದಾಗ ಜಬ್ಬಾರ್ ಇರಿಸು ಮುರುಸಿನಿಂದ ಏನು ಹೇಳ್ತಾನೆ ಅಂದರೆ, ಪುಟ್ಟಯ್ಯ ನಾಯಿ ಕಚ್ಚಿದ್ದಿಲ್ಲಿ ಎಂದು ಪ್ರಶ್ನಿಸಿದಾಗ ಜಬ್ಬಾರ್ ಇರಿಸು ಮುರುಸಿನಿಂದ ಹೋಗಲಿ, ತೋರಿಸೋ ಹಂಗಿಲ್ಲ, ನನಗಂದು ಹೇಳಿದಾಗ ಜಬ್ಬಾರ್ ಬಿಡಿ, ಅದು ಬೀದಿಲಿ ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಗ್ಗಿದ ದನಿಯಲ್ಲಿ ಹೇಳಿದ. ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನಪ್ಪ ಏನೇ ತಿಳಿಸಿದ್ದ ಅಂದರೆ, ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆ ಅಂತ ಹೇಳ್ಬಿಟ್ಟು, ಆ ಭಯಂಕರ ನೋವಿಗೆ 4 ಸಾರಿ ತಿವಿದ್ರೊಳಗೆ ಎಂಥ ಪುಂಡ ಆನೆಯಾದರೂ ಕೂಡ ಶರಣಾಗಿ ನೆಲದ ಮೇಲೆ ಮಲಗಿಬಿಡ್ತದೆ ಅಂತ ವೇಲಾಯುಧನ ಅಪ್ಪ ಅವನಿಗೆ ಹೇಳಿರ್ತಾನೆ. ಇನ್ನು ಸಂದರ್ಭದ ವಾಕ್ಯ. ಹಗೆಗಳನ್ನು ಹಿಂಡಿದನು ಮನದೊಳಗೆ ಅನ್ನುವಂಥದ್ದು ಪದ್ಯಗಳಿಗೆ ಸಂಬಂಧಿಸಿದ. ನೀ ತಂಪು ನನ್ನ ತವರಿಗೆ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ನಿನ್ನ ಗಟ್ಟಿ ಪಾದಕ್ಕೆ ಅನ್ನುವಂಥದ್ದು. ಇನ್ನು ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿದ. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ ಎನ್ನುವಂಥದ್ದು. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಅನ್ನುವಂಥದ್ದು. ನೀರಿಳಿಯದ ಗಂಟಲು ಕಡುಬುಂ ತುರುಕಿದಂತಾಯಿತು ಅನ್ನುವಂಥದ್ದು. ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆ ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ ಅನ್ನುವಂಥದ್ದು. ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂಥದ್ದು. 4 ಅಂಕಗಳಿಗೆ ಸಂಬಂಧಿಸಿದಂತೆ ನೋಡಿ, ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಅಂತ ನೋಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ನು. ಹಾಗೆ ದ್ರೌಪದಿಯ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ ಅಂತ ಇದೆ ನೋಡಿ. ಈ ಒಂದು ಪ್ರಶ್ನೆಯನ್ನು ಹಿಂದೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಿಮಗೆ ಕೊಟ್ಟು 4 ಪ್ರಶ್ನೆಗಳಿಗೆ 1 ಅಂಕ, ಹಾಗೆ 3ನೇದು 2 ಅಂಕಗಳಿಗೆ ಸಂಬಂಧಿಸಿದ ದ್ರೌಪದಿಯ ಒಳಗಾದಂತಹ 3 ಪ್ರಸಂಗಗಳನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು 2 ಅಂಕಗಳಿಗೆ ಕೊಟ್ಟಿದ್ದಾರೆ. ಇಲ್ಲಿ 4 ಅಂಕಗಳಿಗೆ ಕೊಟ್ಟಿದ್ದಾರೆ. ಸೊ ಇದು ರಿಪೀಟ್ ಆಗಿರುವುದರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೋಡಿ. ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ 100% ಅನ್ನುವಂತಹದ್ದು ನನ್ನ ಅನಿಸಿಕೆ. ಅಕಸ್ಮಾತ್ ಬಂತು ಅಂದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ. ಮುಂಬೈ ಜಾತಕದ ಕವಿತೆಯಲ್ಲಿ ತಂದೆ ತಾಯಿಗಳು ಗೋಚರಿಸುವ ಬಗೆಯನ್ನು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಪರುಷದ ಗೃಹದೊಳಗಿದ್ದು ತಿರಿವನು ಮನೆ ಮನೆವ, ತೊರೆಯೊಳಗಿದ್ದವನು ತೃಷಿಯಾಗಲರಸುವೆನೆ ಕರೆಯುವುದಕವ, ಮಂಗಳ ಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ.
ಕೆರೆಯುದಕವನ್ನು ಅರಸಿದವರು ಯಾರು ಅಂತಂದರೆ ತೊರೆಯೊಳಗಿದ್ದಂಥವನು ಕೆರೆಯುದಕವನ್ನು ಅರಸುವುದಿಲ್ಲ. ಈ ವಚನದ ಕವಿ ಯಾರು ಅಂದರೆ ಈ ವಚನವನ್ನು ರಚಿಸಿದಂಥವರು ಉರುಲಿಂಗ ಪೆದ್ದಿ. ಮಂಗಳಲಿಂಗದ ಮಹತ್ವವನ್ನು ಕವಿ ಹೇಗೆ ವಿವರಿಸ್ತಾರೆ ಅಂದರೆ ಮಂಗಳಲಿಂಗವು ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಅಂತ ಹೇಳ್ಬಿಟ್ಟು ವಿವರಿಸ್ತಾ ಹೋಗ್ತಾರೆ. ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಹೇಗಿತ್ತು ಅನ್ನುವಂಥದ್ದು, ಚಿನ್ನವ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಅಂತ ಇದೆ. ಇನ್ನು ನಿರೂಪಕರ ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ ಅನ್ನುವಂಥದ್ದು, ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು, ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ. ನರ ಅಂದರೆ ಮನುಷ್ಯ, ರಕ್ತನಾಳ. ಹಾಗೆ ಇನ್ನು ಒಂದು ಅರ್ಜುನನಿಗೂ ಕೂಡ ನರ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಗಂಡ ಅಂದರೆ ಪತಿ, ವೀರ, ಮುನಿ, ಋಷಿ, ಸಂತ, ಜ್ಞಾನಿ. ಹಾಗೆ ಕೆಳಗಿನದು 2 ಪದಗಳ ಗುಣ ವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ, ದುರ್ಜನರು ಅನ್ನುವಂಥದ್ದಕ್ಕೆ ದೂರ ಅಂತನಾರು ಬರಿಬೋದು ಅಥವಾ ದುಷ್ಟ ಅಂತನಾರು ಬರಿಬೋದು. ಹಾಡು ಹಕ್ಕಿ ಅನ್ನುವಲ್ಲಿ ಹಾಡು, ದೂರದೃಷ್ಟಿ ಅನ್ನುವಂಥದ್ದು ದೂರ. ಕೆಳಗಿನ ಕ್ರಿಯಾಪದಗಳ ಕಾಲಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ, ನಲಿಯುತ್ತ ಅನ್ನುವಂಥದ್ರಲ್ಲಿ ಭವಿಷ್ಯತ್ ಕಾಲ, ತಿಂದನು ಅನ್ನುವಂಥದ್ದು ಭೂತಕಾಲ, ನೋಡಿದಳು ಅನ್ನುವಂಥದ್ದು ವರ್ತಮಾನ ಕಾಲ. ಇನ್ನು ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಮನೆಯಲ್ಲಿ ಅನ್ನುವಂಥದ್ದು ಅಲ್ಲಿ ಅಂತ ಬಂದಿರೋದ್ರಿಂದ ಹೊಸಗನ್ನಡ ವಿಭಕ್ತಿ ಸಪ್ತಮಿ, ಹರೆಯಕ್ಕೆ ಅನ್ನುವಂಥದ್ದು ಚತುರ್ಥಿ, ನಲ್ಗತೇಮ್ ಅನ್ನುವಂಥದ್ದು ದ್ವಿತೀಯ. ಕೆಳಗಿನ 2 ನುಡಿಗಟ್ಟುಗಳನ್ನು ನೀವು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ದಾರಿದೀಪ, ನಮಗೆ ಗುರು ಹಿರಿಯರು ದಾರಿದೀಪವಾಗಬೇಕು. ಕೈ ಕೊಡು, ಕಷ್ಟದಲ್ಲಿದ್ದಾಗ ಸ್ನೇಹಿತರಿಗೆ ಕೈ ಕೊಡಬೇಕು. ನೋಡಿ, ಕೆಲವೊಂದ್ಸಲಿ ವಿರುಕ್ತಿಗಳನ್ನು ವಾಕ್ಯ ಮಾಡಿ ಬರೆಯಿರಿ ಅಂತ ಕೊಡ್ತಾರೆ, ಮತ್ತು ಕೆಲವು ಬಾರಿ ನುಡಿಗಟ್ಟುಗಳನ್ನು ವಾಕ್ಯ ಮಾಡಿ ಬರೆಯಿರಿ ಅಂತ ಕೊಡ್ತಾರೆ. ಕಷ್ಟದಲ್ಲಿದ್ದಾಗ ಸ್ನೇಹಿತರಿಗೆ ಕೈ ಕೊಡಬಾರದು. ರೈಲು ಬಿಡು, ವಿದ್ಯಾರ್ಥಿಗಳು ಮನೆ ಕೆಲಸ ಮಾಡದೇ ಇದ್ದಾಗ ರೈಲು ಬಿಡುತ್ತಾರೆ. ಅಂದರೆ ಹೋಮ್ವರ್ಕ್ ಮಾಡದೇ ಇದ್ದಾಗ ಅವರು ತಮ್ಮದೇ ಆದಂತಹ ಒಂದು ಸುಳ್ಳನ್ನು ರೂಪಿಸ್ಕೊಂಡು ಉತ್ತರವನ್ನು ಹೇಳ್ತಾ ಇರ್ತಾರೆ. ಹಾಗೆ ಯಾವುದಾದರೂ ಒಂದು ವಿಷಯದ ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ, ಹಾಗೆ ಕಸ ವಿಂಗಡಣೆ, ನಾಗರಿಕರ ಹೊಣೆ ಅನ್ನುವಂತಹದ್ದು. ಇನ್ನು ಪತ್ರಲೇಖನ, ವ್ಯಾವಹಾರಿಕ ಮತ್ತು ವೈಯಕ್ತಿಕ ಪತ್ರಲೇಖನ. ಇಷ್ಟು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳಾಗಿತ್ತು. ನೋಡಿ, ಈ ಒಂದು ಮೂರೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇನ್ನೂ ಯಾರು ನಾವು ಓದಿ ಪರ್ಫೆಕ್ಟ್ ಆಗಿಲ್ಲ ಅನ್ನೋರಿದ್ದೀರಲ್ಲ, ಫಸ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಮುಂದಿನದನ್ನು ನೆಕ್ಸ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ರಿ. ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೊಟ್ಟಿರುವಂತಹದ್ದು. ಹಾಗೆ ನೀವು ಪ್ರಶ್ನೆ ಕೋಟಿಯನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿಯೂ ಕೂಡ ಅಷ್ಟೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು, ಹಾಗೆ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಎಲ್ಲವನ್ನೂ ಕೂಡ ಸರಿಯಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.